ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ವೆಲ್ಲೂರಿನಲ್ಲಿ ದಿಗ್ವಿಜಯ. ಶ್ರೀ ರಾಘವೇಂದ್ರ ಸ್ವಾಮಿಗಳು ವೆಲ್ಲೂರಿನ ರಾಜ್ಯಸಭೆಗೆ ಬಂದರು. ಅಲ್ಲಿ ನ್ಯಾಯ, ವ್ಯಾಕರಣ, ವೇದಾಂತ, ಶೈವಾದ್ವೈತಾದಿ ಶಾಸ್ತ್ರಕೋವಿದರಾದ ವಾದವಿದ್ಯೆಯಲ್ಲಿ ಪ್ರವೀಣರಾದ ಅನೇಕ ವಿದ್ವಾಂಸರಿದ್ದರು. ಭೈರವ ಭಟ್ಟ, ವೀರಭದ್ರ ಎಂಬ ಇರುವರು ಶಾಸ್ತ್ರ ಪಂಡಿತರು. ಶೈವಾದ್ವೈತ ಮತದ ಪ್ರತಿಷ್ಠಾಪಕರಾಗಿ ಪ್ರಸಿದ್ಧಿ ಪಡೆದಿದ್ದರು. ಮತ್ತರಾದ ಅವರು ತಮ್ಮ ಶಿಷ್ಯ ಪರಿವಾರದೊಡನೆ ರಾಜ್ಯಸಭೆಗೆ ಆಗಮಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ವಾದಕ್ಕೆ ಕರೆದರು. ಮೊದಲು ಭೈರವ ಭಟ್ಟರು ನ್ಯಾಯಶಾಸ್ತ್ರದಲ್ಲಿ ಪ್ರಬಲವಾದ ಪೂರ್ವಪಕ್ಷ ಮಾಡಿದನು. ಅದಕ್ಕೆ ಗುರುಗಳು ತರ್ಕತಾಂಡವದ ಪ್ರಕಾರ ಅನೇಕ ದೋಷಗಳನ್ನು ಹೇಳಿದರು. ಭೈರವ ಭಟ್ಟರ ಮುಖ ವಿವರ್ಣವಾಯಿತು. ಹಠದಿಂದ ಮತ್ತೆ ವಾದವನ್ನು ಬಲಪಡಿಸಿದನು. ಆಗ ಶ್ರೀಗಳವರು ಅನೇಕ ಕೋಟಿ ಕ್ರಮಗಳನ್ನು ಹೇಳಲು ಉತ್ತರ ಕೊಡಲಾಗದೆ ಮೌನ ವಹಿಸಿದಾಗ ಸಭಾಸದರು ಗುರುಗಳ ಚಾತುರ್ಯವನ್ನು ಹೊಗಳಿದರು. ಆಗ ವೀರಭದ್ರನು ರಭಸದಿಂದ ದ್ವೈತ ಮತವು ವೇದ ವಿರುದ್ಧವೆಂದು ಅನೇಕ ಪ್ರಮಾಣಗಳ ಮೂಲಕ ವಿಜೃಂಭಿಸಿದನು. ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವನು ಹೇಳಿದ ಪ್ರಮಾಣಗಳನ್ನೆಲ್ಲ ಖಂಡಿಸಿ ದ್ವೈತ ಮತವು ಶ್ರುತಿ ಸಮ್ಮತವಾಗಿ ಮತವೆಂದು ವಾದಿಸಿದರು. ವೀರಭದ್ರನು ಪುನಃ ಅನೇಕ ಪ್ರಮಾಣಗಳನ್ನು ಹೇಳುತ್ತಾ ವಾದಿಸಿದಾಗ ಶ್ರೀಗಳವರು ಶಾಂತ ರೀತಿಯಿಂದ ಶ್ರೀ ವಿಜಯೇಂದ್ರ ಗುರುಗಳ ಗ್ರಂಥಗಳಾದ ನ್ಯಾಯಮೌಖಿಕ ಮಾಲೆ, ಸರ್ವಸಿದ್ಧಾಂತ, ಸಾರಾಸಾರ ವಿವೇಚನೆ ಎಂಬ ಗ್ರಂಥಗಳಿಂದ ಅಪೂರ್ವ ವಿಷಯಗಳನ್ನು ಅನುವಾದ ಮಾಡಿ ವೀರಭದ್ರನನ್ನು ನಿರುತ್ತರನನ್ನಾಗಿ ಮೌನ ವಹಿಸುವಂತೆ ಮಾಡಿದರು. ಹೀಗೆ ಮತ್ತೆ 2 ದಿನ ವೀರಭದ್ರನು ಗುರುಗಳೊಡನೆ ವಾದ ವಿವಾದದಲ್ಲಿ ಮೆರೆದನು. ಕೊನೆಗೆ ವೀರಭದ್ರನು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಾದ ಶೈಲಿಗೆ ಬಿರುಗಾಳಿಗೆ ಸಿಕ್ಕ ಪೇಪರಿನಂತೆ ಪರಾಜಿತನಾದನು. ಮಧ್ಯವಸ್ಥರಾಗಿದ್ದ ಶ್ರೀ ವೈಷ್ಣವ ಪಂಡಿತರು ವಾದ ನಿರ್ಣಯ ಮಾಡಲು ಹೊರಟಾಗ ಅವನು ಅದನ್ನು ಸಹಿಸದೆ ಸರ್ಪದಂತೆ ಬುಸುಗುಟ್ಟುತ್ತಾ ಭೈರವ ಭಟ್ಟನು ಶ್ರೀ ಕಂಠಮಥರೀತ್ಯಾ ಶಿವ ಸರ್ವೋತ್ತಮ ಮತ್ವವನ್ನು ಸ್ಥಾಪಿಸಲು ಪ್ರಬಲವಾದ ಪೂರ್ವಪಕ್ಷವನ್ನು ಮಾಡಿದನು. ಆಗ ಶ್ರೀಗಳು ಶ್ರೀ ವಿಜಯೇಂದ್ರ ಗುರುಗಳ ಪರತತ್ವ ಪ್ರಕಾಶಿಕಾ ತುರಿಯ ಶಿವಖಂಡನ ಗ್ರಂಥಗಳನ್ನು ಅನುವಾದಿಸಿ ಶತತಃ ಖಂಡಿಸಿದರು. ಅವರ ವಾದಕ್ಕೆ ತಲೆಬಾಗಿದ ಪಂಡಿತರು ಸೋಲನ್ನು ಒಪ್ಪಿಕೊಂಡರು. ಆಗ ಶ್ರೀಗಳವರು, ನೀವು ಉತ್ತಮರಾದ ಮಹಾನ್ ಪಂಡಿತರು ಎಂಬ ವಿಷಯದಲ್ಲಿ ಸಂಶಯವಿಲ್ಲ. ಆದರೆ ನೀವು ವಾದಿಸುವ ಮತ ಮಾತ್ರ ಹುರುಳಿಲ್ಲದ್ದರಿಂದ ನಿಮಗೆ ಸೋಲಲಾಯಿತು ಎಂದು ಅವರ ವಿದ್ವತ್ತಿಗೆ ಗೌರವಿಸಿದರು. ಅಚ್ಚರಿ ಹೊಂದಿದ ರಾಜ ರಾಮದೇವರಾಯನು ಶ್ರೀಗಳವರ ವಿದ್ವತ್ತಿಗೆ ತಲೆಬಾಗಿದನು. ಅನೇಕ ಮಾನ್ಯಗಳನ್ನು ಇತ್ತು ಕೃತಾರ್ಥನಾದನು.